ಓಕೆ, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾಸ್ ಚಾನಲ್. ಫ್ರೆಂಡ್ಸ್, ನಾನು ಫಸ್ಟ್ ಬ್ಲಾಗ್ ನಿಮ್ಗೆ ಹೇಳಿದೆ, ಅದು ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ಸೆಕೆಂಡ್ ವಿಡಿಯೋ ಮಾಡ್ತೀನಿ ಅಂತ. ಈ ಸೆಕೆಂಡ್ ವಿಡಿಯೋನಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಏನಕ್ಕೆ ನನಗೆ ಅಡ್ಮಿಷನ್ ಆಗೋಕ್ಕೆ ಹೇಳಿದ್ರು, ಡಾಕ್ಟ್ರ್ ಏನಂದ್ರು ಅಂತ ಹೇಳಿ. ಫ್ರೆಂಡ್ಸ್, ನನಗೇನಂದರೆ ಸೆಕೆಂಡ್ ಅಂದರೆ ಫಸ್ಟ್ ನನಗೆ ಬಂದುಬಿಟ್ಟು ಅಡ್ಮಿಷನ್ ಆಗೋಕ್ಕೆ ಹೋದ್ರು. ನಾವು ಕೇಳಿದ್ವಿ ಏನಕ್ಕೆ ಡಾಕ್ಟರ್ ಏನಾಗಿದೆ ನನಗೆ ಅಂತ ಹೇಳಿದೆ. ನೋಡಮ್ಮ, ನಿನಗೆ ಆ್ಯಕ್ಚುಲಿ ಬೇಬಿ ಇದೆ, ದರ್ ಇಸ್ ಅ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಯಿತು. ಬಟ್ ಏನಂದರೆ ಅದು ಮಗು ಏನಿದೆ ಅದು ಕರೆಕ್ಟಾಗಿ ನಮಗೆ ಗರ್ಭಕೋಶದಲ್ಲಿ ಬೆಳಿಬೇಕು. ಅದು ಗರ್ಭಕೋಶದಲ್ಲಿ ಮಗು ಇಲ್ಲ. ಅದು ಬಂದುಬಿಟ್ಟು ನಮಗೆ ಯೂರಿನ್ ಹತ್ರ ಬಂದುಬಿಟ್ಟು 2 ಟ್ಯೂಬ್ ಇರುತ್ತಂತೆ. ಸೊ ಅದು ಬಂದುಬಿಟ್ಟು ಆ ಒಂದು ಟ್ಯೂಬಲ್ಲಿ ನಮಗೆ ಅಂದರೆ ನಾನೀಗ ಆ ಟ್ಯೂಬಲ್ಲಿ ಬೆಳೀತಾ ಇದೆ ಆ ಮಗು. ಸೊ ದಟ್ ನಮಗೆ ಇವಾಗ ಆ ಟ್ಯೂಬಲ್ಲಿ ಬೆಳೆಯುತ್ತಾ ಇರೋದ್ರಿಂದ ಮಗು ಒಳಗಡೆ ಹೋಗೋಕ್ಕಾಗಲ್ಲ. ಅಲ್ಲೇ ಬೆಳೆದು ಆ ಟ್ಯೂಬ್ ಬರ್ಸ್ಟ್ ಆಗಿಬಿಟ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ವಿ ಹ್ಯಾವ್ ಟು ರಿಮೂವ್ ದಟ್ ಟ್ಯೂಬ್ ಅಂತ ಹೇಳಿದ್ರು. ಅಂದರೆ ಈಗ ನಾವೇನು ಊಟ ಮಾಡ್ತೀವಿ ಅಥವಾ ನೀರು ಕುಡಿತೀವಿ, ಪ್ರತಿಯೊಂದು ನಮಗೆ ಅಲ್ಲೇನೋ ಹೋಗುತ್ತಲ್ವ. ಸೊ ಆಗ ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಮತ್ತು ಮಗುಗೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅಬ್ನಾರ್ಮಲ್ ಅಂತ ಏನು ಹೇಳ್ತಾರೆ, ಅಂದರೆ ಮಗು ಬೆಳವಣಿಗೆ ಸರಿಯಾಗಿ ಆಗಲ್ಲ. ಸೊ ಆ ರೀತಿ ಬೆಳೆಯುತ್ತೆ, ಆಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಅಬ್ನಾರ್ಮಲ್ ಆಗಿರುತ್ತೆ ಬೇಬಿ ನಿಮಗೆ, ಅಂದರೆ ಅದು ಅಕಸ್ಮಾತ್ ಹುಟ್ಟಿದ್ರು ನಿಮಗೆ ಅದು ಸರಿ ಬರಲ್ಲ, ಯಾಕಂದರೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗಂತೂ ಅಂದರೆ ಫಸ್ಟ್ ಆಫ್ ಆಲ್ ಅದು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಅದು ಪೈಪು ಅಂದರೆ ಏನು ನಿಮಗೆ ಪೈಪಲ್ಲಿ ಬೆಳೀತಾ ಇರೋ ಕಾರಣ ಒಂದು ಮಗು ದೊಡ್ಡದಾಗ್ತಾ ಅದು ಪೈಪು ಬಂದುಬಿಟ್ಟು ಹೊಡೆದೋದಾಗ ನಿಮ್ಗೆ ಆ ಟ್ಯೂಬೇ ರಿಮೂವ್ ಮಾಡಿ ಮತ್ತು ನಿಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಸೊ ನಿಮಗೆ ಟ್ಯೂಬರ್ ರಿಮೂವ್ ಮಾಡಬೇಕಾಗುತ್ತೆ ಫಸ್ಟ್. ಈಗ ಅರ್ಲಿ ಸ್ಟೇಜಲ್ಲಿ ಇರೋದ್ರಿಂದ ನಮಗೆ ಆಪ್ರೇಷನ್ ಮಾಡಿ ತೆಗಿಬೇಡ ಅಂದರು. ಸೊ ಆಪ್ರೇಷನ್ ನೇಮ್ ಬಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರಂತೆ. ನನಗೆ ಗೊತ್ತಿಲ್ಲ ಏನು ಅಂತ ಎಕ್ಸಾಕ್ಟಾಗಿ. ದಯವಿಟ್ಟು ನನ್ನ ತಪ್ಪಾಗಿ ಹೇಳಿದರೆ ಅದನ್ನು ಕ್ಷಮಿಸಿ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತೇಳಿ. ಸೊ ಅದನ್ನು ಹೇಳಿದರು ಡಾಕ್ಟ್ರು. ಇಮಿಡಿಯೇಟಾಗಿ ಅಡ್ಮಿಷನ್ ಆಗಿ ಅಂದರು. ನಾನು ಅಡ್ಮಿಟ್ ಆದೆ. ಮತ್ತು ನನಗೆ ಅಂದರೆ ಅನಸಿಷ್ಯ ಡಾಕ್ಟ್ರು ಬಂದರು, ಈ ಥರ ನಿನಗೆ ಅರ್ಲಿ ಮಾರ್ನಿಂಗ್ 4:30ಗೆ ನಿಮಗೆ ಆಪ್ರೇಷನ್ ಇದೆ, ನಿನಗೆ ಅನಸಿಷ್ಯ ಇಂಜೆಕ್ಟ್ ಮಾಡಬೇಕು, ನಾವು ಬರ್ತೀವಿ ಅಂತ ಹೇಳಿದರು. ದೆನ್ ಆಫ್ಟರ್ ನನಗೆ ಒಂಥರ ಏನು ಹೇಳ್ಬೇಕಂತಲೇ ಗೊತ್ತಾಗಲಿಲ್ಲ. ಮತ್ತು ನನಗೆ ಪ್ರೈವೇಟ್ ಪಾರ್ಟ್ ಹತ್ರ ಫುಲ್ಲು ಶೇವ್ ಎಲ್ಲ ಮಾಡಿಬಿಟ್ರು, ಬಿಕಾಸ್ ಆಪ್ರೇಷನ್ ಇದೆ ಅದರಿಂದಾಗಿ. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಟ್ರೀಟ್ಮೆಂಟ್ ಅಂದರೆ ಡ್ರಿಪ್ ಹಾಕೋಕ್ಕೆ ಮತ್ತು ಇಂಜೆಕ್ಷನ್ ಗ್ಲೂಕೋಸ್ ಎಲ್ಲ ನನಗೆ ಕೊಡೋಕ್ಕೆ, ಕೈಗೆಲ್ಲ ಇಂಜೆಕ್ಷನ್ನು ಡ್ರಿಪ್ಪೆಲ್ಲ ಇಂಜೆಕ್ಟ್ ಮಾಡಿಬಿಟ್ರು. ಸೊ ಟ್ರೀಟ್ಮೆಂಟ್ ಹೋಗ್ತಾನೆ ಇತ್ತು. ಮತ್ತು ನನಗೆ ಯೂರಿನ್ ಅಂದರೆ ಆಪ್ರೇಷನ್ ಮಾಡಿದ್ಮೇಲೆ ನಾನು ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ ಅಂತೇಳಿ ನನಗೆ ಬಂದುಬಿಟ್ಟು ಯೂರಿನ್ದು ಬ್ಯಾಗ್ ಕೂಡ ಹಾಕಿದ್ರು, ಟ್ಯೂಬ್ ಕೂಡ ಹಾಕಿದ್ರು ನನಗೆ. ಸೊ ಅದರಿಂದ ನನಗೆ ತುಂಬ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ. ಯಾಕಂದರೆ ನನಗೆ ಬಂದುಬಿಟ್ಟು ಆಲ್ರೆಡಿ ಬ್ಲೀಡ್ ಆಗ್ತಾಯಿತ್ತು ತುಂಬಾ. ಅಂದರೆ ನನಗೆ ಈ ಒಂದು ಪ್ರೆಗ್ನೆನ್ಸಿ ಥ್ರೂಔಟಲ್ಲಿ ನನಗೆ ಬ್ಲೀಡ್ ಆಗ್ತಿತ್ತು ಹೊರತು ಹೊಟ್ಟೆ ನೋವು ಇರಲಿಲ್ಲ, ಏನಿಲ್ಲ. ಬಟ್ ಟಯರ್ಡ್ನೆಸ್ ಫುಲ್ ಆಗ್ತಾಯಿತ್ತು, ತುಂಬ ವಾಮಿಟಿಂಗ್, ಫೀವರ್ ಆ ಥರ ಇತ್ತು. ಬಟ್ ಡಾಕ್ಟ್ರ್ ಹಿಂಗೆ ಹೇಳಿದ ತಕ್ಷಣ ನನಗೆ ಏನು ಹೇಳಬೇಕು ಅರ್ಥ ಆಗಲಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಹೇಳಿದ್ರು, ಏನೂ ಮಾಡೋಕ್ಕಾಗಲ್ಲ, ಈ ಥರ ಆಗಿಬಿಟ್ಟಿದೆ ಅಂತ ಹೇಳಿ, ನೀನು ಬೇಜಾರು ಮಾಡ್ಕೋಬೇಡ, ಎಲ್ಲದಕ್ಕೂ ದೇವ್ರೆ ಅಟ್ಲೀಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಇದಾದರೂ ಗೊತ್ತಾಯ್ತಲ್ಲ ಅಂತ ಹೇಳಿ. ಬಟ್ ನನ್ನ ಮಗಳು ಒಂದೊಂದ್ಸಲ ಅನಿಸ್ಬಿಡ್ತು, ಏನಕ್ಕೆ ನನಗೆ ಹೀಗಾಯಿತು, ಯಾಕೆ ಹಿಂಗಾಯಿತು ಅಂತ ಹೇಳಿ. ಸೊ ತುಂಬಾ ಬೇಜಾರಾಯಿತು. ಆಮೇಲೆ ಅರ್ಲಿ ಮಾರ್ನಿಂಗ್ ನನಗೆ ಆಪ್ರೇಷನ್ ಆಯಿತು. ಹೊಟ್ಟೆ ಮೇಲೆ ನಮಗೆ ಆ ಆಪ್ರೇಷನಲ್ಲಿ 3 ಕಡೆ ಆಪ್ರೇಷನ್ ಮಾಡ್ತಾರೆ, ಅಂದರೆ ಸ್ಟಿಚಸ್ ಹಾಕ್ತಾರೆ. ಸೊ ಅದು ಬಂದುಬಿಟ್ಟು ಸ್ವಲ್ಪ 1 ವೀಕ್ವರೆಗೂ ಸ್ವಲ್ಪ ಸ್ಟ್ರೆಚ್ ಮಾಡೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಆ ಥರ ಪೇಯ್ನ್ ಇರುತ್ತೆ. ಬಟ್ ನಾವು ಸೆಕೆಂಡ್ ಡೇನೇ ಎದ್ದು ನಡಿಬೋದು ಆಪ್ರೇಷನ್ ಆದಮೇಲೆ. ಬಟ್ ಏನಂದರೆ ಪೇಯ್ನ್ ಇರುತ್ತೆ. ಬಟ್ ಡಾಕ್ಟ್ರ್ ಹೇಳ್ತಾರೆ ಯು ಶುಡ್ ಗೆಟ್ ಅಪ್ ಆ್ಯಂಡ್ ವಾಕ್ ಅಂತ. ಬಟ್ ನಮಗೆ 3 ಮಂತ್ಸ್ವರೆಗೂ ಅಂದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಂಗಿಲ್ಲ. 3 ಮಂತ್ಸ್ ಆಲ್ಮೋಸ್ಟ್ 6 ಮಂತ್ಸ್ವರೆಗೂ ಡಾಕ್ಟ್ರ್ ಹೇಳ್ತಾರೆ. ಒಳ್ಳೇದಂದರೆ 3 ಮಂತ್ಸ್ ಹೇಳಿದ್ದಾರೆ ನಮಗೆ. ಬಟ್ ಒಂದೊಂದ್ಸಲ ಕೆಲವರು ಹೇಳ್ತಾರೆ 6 ಮಂತ್ಸ್ವರೆಗೂ ನೀವು ಕಾಯೋದು ಒಳ್ಳೆಯದು ಅಂತ. 6 ಮಂತ್ಸ್ ಆದಮೇಲೆ ನಾವು ಟ್ರೈ ಮಾಡ್ಬೋದು ಡಾಕ್ಟ್ರ್ ಹತ್ರ. ಬಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಾವು ಮತ್ತೆ ಟ್ರೈ ಮಾಡ್ಬೋದು ಪ್ರೆಗ್ನೆನ್ಸಿಗೆ.
ಬಟ್ ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ತುಂಬ ಜನ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಅಂದರೆ ಈಗ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿಯೇ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಗೆ ನಾನು ಇಷ್ಟು ಕಾಂಪ್ಲಿಕೇಶನ್ಸ್ ಅಂದರೆ ನನಗಾಗಿದೆ ಅಂದರೆ, ಯಾಕಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೇನು ಒಂದು ಚೂರು ಏನು ಕಾಂಪ್ಲಿಕೇಶನ್ಸ್ ಆಗಿರಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅದೇ ರೀತಿ ಯಾರಾದರೂ ಥಿಂಕ್ ಮಾಡಿಕೊಂಡು ಬ್ಲೀಡಿಂಗ್ ಆಗ್ತಾಯಿದ್ರು ಹಂಗೆ ಇರೋರು, ಅದೆಲ್ಲ ಬೇಡ. ನಿಮ್ಮ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದರೆ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಸೊ ಇದೆಲ್ಲನೂ ನಿಮ್ಮ ಒಳ್ಳೆಯದಕ್ಕೇನೆ. ಯಾಕಂದರೆ ನಂತರ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಹತ್ರ, ನಾನು ಯಾರ ಹತ್ರ ಫ್ಯಾಮಿಲಿ ಹತ್ರ ನಾನು ಶೇರ್ ಮಾಡಿದ್ದೀನಿ ವಿಚಾರ. ಮೇ ಬಿ ಹೇಳಿದರೆ ಈ ಮಗುಗೆ ಏನಾದರೂ ಅನುಭವ ಆಗಿದ್ರೆ ಮೇ ಬಿ ಅವರು ಹೇಳ್ತಿದ್ರೇನೋ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊ ಅಂತ ಹೇಳಿ. ಬಟ್ ಐ ಮೇಡ್ ಎ ಮಿಸ್ಟೇಕ್ ದಟ್. ಸೊ ನಾನು ಮಿಸ್ಟೇಕ್ ಮಾಡಿದೆ. ದಯವಿಟ್ಟು ನೀವು ಆ ತಪ್ಪನ್ನು ಮಾಡಬೇಡಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.